ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಅಂತೂ ಇಂತೂ ನಮ್ಮ ಗಾಡಿ ಬಂತು. ಇವತ್ತು ಸ್ಯಾಟರ್ಡೆ ರಜಾ ಇರೋದ್ರಿಂದ ನಾನು ನನ್ನ ಫ್ರೆಂಡ್ಸ್ ಲೂಲು ಮಾಲಿಗೆ ಹೋಗೋಣ ಅಂತ ಹೊರಟ್ವಿ. ಲೂಲು ಮಾಲಲ್ಲಿ ಏನೇನು ಸಿಗುತ್ತೆ ಅಂತ ನಾನು ನಿಮಗೆ ಇವತ್ತು ತೋರಿಸ್ತೀನಿ. ನೋಡಿ, ಇದೊಂದು ಮೊಬೈಲ್ ಟೆಕ್ನೋದವ್ರದ್ದು. ತಿರ್ಗೋ ಚಕ್ರದಲ್ಲಿ ಫೋಟೋ ತೆಗೆದ್ರು ಎಷ್ಟು ಕ್ಲಿಯರ್ ಆಗಿ ಬರ್ತಿದೆ, ತುಂಬಾ ಚೆನ್ನಾಗಿದೆ. ಹಂಗಾಗಿ ರೂಮಿಗೆ ಒಂದು ಸ್ಪೀಕರ್ ಬೇಕಿತ್ತು, ಹಾಡಾಡೋಣ ಅಂತ. ಇವಾಗ ನಮ್ಮ ಸಿಂಗರ್ ಬೇರೆ ಒಬ್ರು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಭಾಷಾ ಬೈ ಅಂತ. ಆಮೇಲೆ ಇಲ್ಲಿ ಮಟನ್ ನೋಡಿ, ಈ ತರ ಫ್ರೆಶ್ ಮಟನ್ ಸಿಗಲ್ಲ, ಕಟ್ ಮಾಡಿ ಇಟ್ಟಿರೋ ಫ್ರೋಸರ್ ಅಲ್ಲಿ ಇಟ್ಟಿರೋಂಥ ಮಟನ್ ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಬೀಫು, ಆಮೇಲೆ ಒಂಟೆ, ಕುರಿ, ಆಮೇಲೆ ನಿಮ್ಮದು ಕ್ಲೀನ್ ಮಾಡಿರೋಂಥ ಫಿಶ್ಶು, ಆಮೇಲೆ ಫ್ರೋಝನಲ್ಲಿರೋಂಥ ಕ್ಲೀನ್ ಮಾಡಿರೋಂಥದ್ದು ಮೀನು, ಆಮೇಲೆ ಸೀಗಡಿ, ಇಂಥವೆಲ್ಲ ಸಿಗುತ್ತೆ. ಇಲ್ಲೆಲ್ಲ ಫ್ರೋಝನಲ್ಲಿ ಇದೇ ಥರನೇ ಫುಲ್ ಗಟ್ಟಿಯಾಗಿರುತ್ತೆ. ರೂಮಿಗೆ ತೊಗೊಂಡೋಗಿ ನೀರಲ್ಲಿ ಹಾಕ್ಬಿಟ್ಟು ಮಾಡಬೇಕು. ಇವಾಗ ನೋಡಿ, ಫ್ರೆಶ್ ಮೀನು ಮಾರ್ಕೆಟ್ ಒಳಗಡೆ ಯಾವ ಥರ ಮಾಡ್ತಾರೆ ಅಂತ ನೋಡಿ. ಎಲ್ಲ ಮತ್ತಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡ್ಬೇಕಾದ್ರೆ ಮಾಡ್ಕೊಂಡು ತಿನ್ನೋಣ ಅನ್ಸುತ್ತೆ. ಬಟ್ ತೊಗೊಂಡೋಗಿ ಕ್ಲೀನ್ ಮಾಡಿ ತಿನ್ನಬೇಕು, ಅದೇ ಬೇಜಾರು. ಅಲ್ಲೂ ಕ್ಲೀನ್ ಮಾಡಿ ಕೊಡ್ತಾರೆ, ಅದಕ್ಕೇನಿಲ್ಲ. ಬಟ್ ಆದ್ರೂ ರೂಮೆಲ್ಲ ವಾಸನೆ ಬರುತ್ತೆ ಅಂದ್ಬಿಟ್ಟು ನೋಡಿ. ಸೀಗಡಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಸೀಗಡಿ ಇವೆಲ್ಲ ಟೈಗರ್ ಸೀಗಡಿ ಅಂತಾರೆ ಇದಕ್ಕೆ. ಹಂಗೆ ಮೀನೆಲ್ಲ ನಿಮಗೆ ತೋರಿಸ್ಕೊಂಡು ಹಂಗೆ ಮುಂದೆ ಹೋಗ್ತಾ ಇದ್ದೆ. ರಜಾ ದಿನ ಹಿಂಗೆ ಮಾಡೋದು, ಮಾಲ್ ಸುತ್ತಾಡೋದು, ಅಲ್ಲಿ ಸುತ್ತಾಡೋದು. ಆಮೇಲೆ ಇಲ್ಲಿ ನೋಡಿ ಒಂಟೆ ಮಟನ್ ಹೆಂಗಿದೆ ಅಂತ. ಒಂಟೆ, ಜಿಂಕೆ, ಮೊಲ, ಎಲ್ಲ ಥರದ ಮಟನ್ನು ಸಿಗುತ್ತೆ ಇಲ್ಲಿ. ಯಾವ್ದು ಬೇಕಾದ್ರೂ ತೊಗೊಂಡೋಗ್ಬೋದು. ಮಟನ್ ಅಂದರೆ ಕುರಿ ಮಟನ್ ಅನ್ಕೋಬಿಡಿ, ಮಾಂಸ ಅನ್ಬೇಕು ಅಲ್ವಾ. ಮಾಂಸ ಅಂದರೆ ಎಲ್ಲ ಮಾಂಸ. ಇದು ನೋಡಿ, ಕಟ್ ಮಾಡಿರೋಂಥ ಬೀಫ್ ಇದು ಬೋನ್ಲೆಸ್ 32 ರೂಪಾಯಿ, ಅಂದರೆ 800-900 ರೂಪಾಯಿ ಆಯಿತು. ಇಂಡಿಯಾದ 41 ರೂಪಾಯಿ ಒಂಟೆ ಮಾಂಸಕ್ಕೆ. ಒಂಟೆ ಮಾಂಸ ತುಂಬ ಹೀಟು. ಎಷ್ಟು ಒಂದು ದಿನ ತಿಂದರೆ ಒಂದು ವಾರ ಹೊಟ್ಟೆ ಎಲ್ಲ ಪಿಂಕಿ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಇದು ನೋಡಿ ಜಿಂಕೆ ಮಟನ್ ಹೆಂಗಿದೆ ಅಂತ, 49 ರೂಪಾಯಿ ಕೆಜಿ. ಅದೇ ಥರ ನಿಮಗೆ ಮೊಲದು ಎಲ್ಲನೂ ಸಿಗುತ್ತೆ ಸೌದಿಲಿ. ಬಟ್ ತಿನ್ನಬೇಕು, ಟೇಸ್ಟ್ ಮಾಡಬೇಕು. ನೋಡಿ, ಬೀಫು ಟ್ರೆಡಿಷ್ನಲ್ ಓಲ್ಡ್ ಏನೋ ಹೇಳ್ತಾ ಇದ್ದಾರೆ, ಏನಂತ ಗೊತ್ತಿಲ್ಲ, ಬರೀ ಮುಳ್ಳಿಲ್ಲ ಅನ್ಸುತ್ತೆ. ಫ್ರೆಶ್ಶು ಎಲ್ಲ ಬ್ರೆಜಿಲು ಮತ್ತು ಪಾಕಿಸ್ತಾನ್, ಇಂಡಿಯಾದಿಂದ ತುಂಬ ಎಕ್ಸ್ಪೋರ್ಟ್ ಆಗುತ್ತೆ. ಇಲ್ಲಿ ನೋಡಿ, ಎಲ್ಲ ಮಸಾಲೆ ಹಾಕ್ಬಿಟ್ಟು ಚಿಕನ್ಗೆ, ಮಟನ್ಗೆ ಎಲ್ಲ ಮಸಾಲೆ ಹಾಕಿಟ್ಟಿರ್ತಾನೆ. ತೊಗೊಂಡೋಗೋದು, ಬೆಂಕಿಯಲ್ಲಿ ಕಾಯಿಸೋದಷ್ಟೇ ಕೆಲಸ. ನೋಡಿ, ನಾನು ಚಿಕನ್ ತೋರಿಸಿದ್ನಲ್ಲ, ಈ ಥರ ಪ್ಯಾಕಿಂಗ್ ಮಾಡಿ 1 ತಿಂಗಳು 2 ತಿಂಗಳು ಮುಂಚೆನೇ ಡೇಟ್ ಹಾಕಿಟ್ಟಿರ್ತಾನೆ. ಅದನ್ನ ತಗೊಬಂದು ನಾವು ಕ್ಲೀನ್ ಮಾಡಿ ಸಾರು ಗೀರು ಮಾಡಬೇಕಷ್ಟೆ. ಊರ ಥರ ಮಟನ್ ಅಂಗಡಿ, ಚಿಕನ್ ಅಂಗಡಿ, ಇಲ್ಲ ಮಾಂಸದ ಮಾರ್ಕೆಟ್ ಈ ಥರ ಏನಿಲ್ಲ. ಎಲ್ಲ ಒಂದೇ ಮಾಲಲ್ಲಿ ನಿಮಗೆ ಎಲ್ಲನೂ ಡಿಸ್ಪ್ಲೇ ಎಲ್ಲ ಮಾಡಿರ್ತಾರೆ, ಮಸಾಲೆ ಎಲ್ಲ ಹಾಕಿ. ಹಂಗೆ ನಿಮಗೆ ಒಂದು ಸ್ವಲ್ಪ ಚೀಸ್ ಐಟಮು, ಸಲಾಡು ನೋಡಿ. ಡಯಟ್ ಮಾಡೋರಿಗೆ ಸಲಾಡ್ ಗಿಲಾಡ್ ಎಲ್ಲ ರೆಡಿಯಾಗೆ ಸಿಗುತ್ತೆ. 100 ಗ್ರಾಮ್ 50 ಗ್ರಾಮ್ ಎಷ್ಟು ಬೇಕಾದ್ರೆ ತಗೊಂಡೋಗಿ ರೂಮಲ್ಲಿ ಮಾಡ್ಕೊಬೋದು. ಹಾಗೆ ಇವತ್ತು ನಮ್ಮದು ಪಯಣ ನಿಮಗೆ ತೋರಿಸ್ಕೊಂಡು ಎಲ್ಲನೂ ಮಾಡ್ತಾ ಇದ್ವಿ. ಇದೆಲ್ಲ ಚೀಸು, ಬರ್ಗರಿಗೆ ಹಾಕೋಂಥ ಚೀಸ್ಗಳು ಎಲ್ಲನೂ ರೆಡಿಮೇಡ್. ಇದೇನಪ್ಪ ಉದ್ದುದ್ದಿದೆ, ಹೆಂಗೆ ಮಾಡ್ಕೊಂಡು ತಿಂತಾರೆ ಅಂತ ಗೊತ್ತಿಲ್ಲ. ಇಲ್ಲಿ ಅವರೆಲ್ಲ ಇದನ್ನೇ ಇಷ್ಟಪಡ್ತಾರೆ, ಈ ಥರನೇ ತಿನ್ನೋದು. ಬರ್ಗರು, ಬ್ರೆಡ್ಡು, ಜಾಮು, ಮಟನ್ನು. ಆಮೇಲೆ ನಾವು ನೆಸ್ಕಾಫಿ ತಗೊಳ್ಳೋಣ ಅಂತ ನೆಸ್ಕಾಫಿ ಡಿಸ್ಪ್ಲೇಗೆ ಬಂದ್ವಿ. ಆಮೇಲೆ ಇವಾಗ ಟ್ರೆಂಡ್ ಆಗಿರೋಂಥ ರಸಗುಲ್ಲನ ಹುಡುಕ್ತಾ ಇದ್ದೆ ನಾನು, ಹೋದ್ರೆ ತರಬೇಕು. ಹ್ಯಾಪಿ ದಿವಾಳಿ. ಆಮೇಲೆ ಲೂಲು ಮಾಲ್ ಒಳಗಡೆ ಫೆಸ್ಟಿವಲ್ ದಿವಾಳಿ ಬಗ್ಗೆನೂ ಒಂದು ಸ್ವಲ್ಪ ಸ್ವೀಟ್ ಎಲ್ಲ ಹಾಕಿದ್ರು. ಲಾಡು, ನಮ್ಮೂರಲ್ಲಿ ಸಿಗೋ ಅಂಥ ಸ್ವೀಟ್ ಎಲ್ಲ ಇದ್ವಿ. ನಾವು ಒಂದು ಸ್ವಲ್ಪ ಅದು ಇದು ಅಂತ ತಗೊಂಡ್ವಿ ರೂಮಿಗೆ ಸ್ವೀಟ್ಗಳು. ಇಲ್ಲಿ ನೋಡಿ, ಇಂಡಿಯಾದು ಸ್ವೀಟ್ಸ್ ಎಲ್ಲ ಇದೆ. ಸೌದಿಗಳು ಇವೆಲ್ಲ ತಿನ್ನಲ್ಲ, ಇವೆಲ್ಲ ಲೈಕ್ ಮಾಡಲ್ಲ, ಅವ್ರಿಗೆ ಸ್ವೀಟ್ ಜಾಸ್ತಿ ಆಗಲ್ಲ. ನಮ್ಮ ಇಂಡಿಯನ್ ಸ್ವೀಟ್ಸ್ ಅವರಿಗೆ ಇಷ್ಟನೇ ಆಗಲ್ಲ. ಇವೆಲ್ಲ ನಮ್ಮ ಇಲ್ಲಿ ಆಲ್ಮೋಸ್ಟು ಲೂಲು ಮಾಲಿಗೆ ಎಲ್ಲ ಇಂಡಿಯನ್ಸು, ಆಮೇಲೆ ಹೊರಗಡೆ ದೇಶದಿಂದ ಬರೋರೇ ಜಾಸ್ತಿ ಬರ್ತಾರೆ. ಹಂಗಾಗಿ ನಾವು ಒಂದು ಸ್ವಲ್ಪ ಖಾರ, ಬೂಂದಿ, ಆಮೇಲೆ ದೂದ್ ಪೀಡ ಈ ಥರದ್ದೆಲ್ಲ ತೊಗೊಂಡ್ವಿ. ಯಾವುದೇ ಹಬ್ಬ ಆಗಲಿ ಲೂಲು ಮಾಲಲ್ಲಿ ಫೆಸ್ಟಿವಲ್ ಅಂತ ಆಗ್ತಾನೆ. ಇವಾಗ ನೋಡಿ, ದಿವಾಳಿ ಫೆಸ್ಟಿವಲ್ ಅಂತ ಫುಲ್ಲು ಲೈಟ್ ಎಲ್ಲ ಹಾಕ್ಬಿಟ್ಟು ಸ್ವೀಟ್ಸು, ಪಟಾಕಿ ಎಲ್ಲ ಮಾಡ್ತಾ ಇದ್ದಾರೆ. ಹಂಗೆ ಫ್ರೆಂಡು ಅದು ತಗೊಳ್ಳೋಣ ಇದು ತಗೊಳ್ಳೋಣ ಅಂತಿದ್ರು. ಎಲ್ಲ ತೊಗೊಂಡು ಕೌಂಟ್ರ್ ಬಳಿಗೆ ಬಂದೆ. ನಾನು ಸ್ಪೀಕರು ಮತ್ತು ಗುಲಾಬ್, ರಸಗುಲ್ಲ, ಜಾಮೂನು, ದೂದ್ ಪೀಡ ಇವೆಲ್ಲ ಪರ್ಚೇಸ್ ಮಾಡಿದ್ದೆ. ರೂಮಿಗೆ ಒಂದು ಸಿಂಗರಿಗೊಂದು ಇದು ಬೇಕು ಅಂತ ಅದು ತೊಗೊಂಡು. ಆಮೇಲೆ ಸೈಕಲ್ ಸೆಕ್ಷನಿಗೆ ಬಂದೆ. ಇಲ್ಲಿ 400 ರೂಪಾಯಿಗೆ ಸೈಕಲ್ ಇಟ್ಟಿದ್ದ. ಅದ್ರ ಜೊತೆ ಟೊಪ್ಪಿ, ವಾಟರ್ ಕ್ಯಾನು, ಜರ್ಕಿನ್ ಎಲ್ಲ ಕೊಡ್ತೀನಿ ಅಂತ ಇದ್ದ. ನೋಡೋಣ ತಗೊಳ್ಳೋಣ ಅಂತ ಹೋದೆ. ಇವತ್ತಿಂದಂತೂ ಇಂತೂ ಬಿಲ್ಲು 235 ರೂಪಾಯಿ ಆಯಿತು. ಅಂದರೆ ಇಂಡಿಯಾದು 8000 ರೂಪಾಯಿ ಪರ್ಚೇಸ್ ಮಾಡ್ಕೊಂಡು ನಾವು ಇವಾಗ ಹೊಟ್ಟೆಗೆ ಏನಾದ್ರು ತಿನ್ನೋಣ ಅಂದ್ಬಿಟ್ಟು ಹೋಟೆಲ್ ಹುಡುಕ್ತಾ ಇದ್ವಿ. ಹಂಗೆ ಫ್ರೆಂಡ್ ಜೊತೆ ಹೋಗ್ತಾ ಇರ್ಬೇಕಾದ್ರೆ ಯಾರೋ ಸಜೆಷನ್ ಮಾಡಿದ್ರು, ಮಚ್ಚ ವೆರೈಟಿ ಹೋಟೆಲ್ ಇದೆ, ತುಂಬ ಚೆನ್ನಾಗಿದೆ ಫುಡ್, ಇಂಡಿಯನ್ ಫುಡ್ಡು ಅಂತ. ಅಲ್ಲಿಗೆ ಹೊರಟ್ವಿ. ಅಂತೂ ಇಂತೂ ಲೊಕೇಶನ್ ಹಾಕ್ಕೊಂಡು ನಾವು ಹೋಟೆಲ್ ಕಡೆ ಬಂದ್ವಿ. ಹೋಟೆಲಿಗೆ ಹೋಗಿ ನಿಮಗೆ ಒಂದು ವಿಡಿಯೋನ ಡಿಸ್ಪ್ಲೇ ಮಾಡಿಬಿಟ್ಟು ಅಂತ ನಗಾಡ್ಕೊಂಡು ಕೈ ತೊಳ್ಕೊಂಡು
ಅಲ್ಲಿಂದ ನಮ್ಮ ಟೇಬಲಿಗೆ ನಾವು ಹೊರಟ್ವಿ ಕೂತ್ಕೊಂಡು ತಿನ್ನೋಣ ಅಂತ. ಏನು ಇವತ್ತು ಸ್ಪೆಷಲಾಗಿ ಆರ್ಡ್ರ್ ಮಾಡೋಣ ಅಂತ ಡಿಸ್ಕಸ್ ಆಗ್ತಾ ಇತ್ತು. ಎಲ್ಲರೂ ಅದು ತಗೊಳ್ಳೋಣ ಇದು ತಗೊಳ್ಳೋಣ ಅಂತ ಡಿಸ್ಕಸ್ ಮಾಡಿ ನಮ್ಮ ಇಮ್ಮು ಅಣ್ಣ ಆಮೇಲೆ ಹರ್ಷದು ಅಷ್ಟೊತ್ತಿಗೆ ಸಲಾಡ್ ತಂದಿಟ್ರು. ಇಲ್ಲಿ ಫಸ್ಟು ಸಲಾಡ್ ಕೊಟ್ಬಿಡ್ತಾರೆ, ಏನೇ ಬರೋಕ್ಕಿಂತ ಮುಂಚೆ ಸಲಾಡ್ ಬಂದ್ಬಿಡುತ್ತೆ. ಆಮೇಲೆ ಇದ್ದೇ ಇರುತ್ತೆ ಪ್ಲೇಟ್ ಎಲ್ಲ ತಂದಿಟ್ಟ. ಇವಾಗ ಬಂತು ನೋಡಿ ನಮ್ದು ಚಿಕನ್ ಕಡಾಯಿ ಸ್ಪೆಷಲ್, ಸ್ಪೈಸಿ ಇಂಡಿಯನ್ ಸ್ಪೆಷಲ್ಲು. ಹಂಗೆ ಒಂದು ಚಿಕನ್ ಕಡಾಯಿನ ತಗೊಂಡ್ವಿ. ವಾವ್, ಬಾಯಲ್ಲಿ ನೀರು ಬರ್ತಾ ಇದೆಯಲ್ಲ, ಸೂಪರ್ ಆಗಿತ್ತು ಮಾತ್ರ ಟೇಸ್ಟು. ಆಮೇಲೆ ಇವಾಗ ಬರುತ್ತೆ ನೋಡಿ ನಮ್ಮದು ಸಮಥಿಂಗ್ ಸ್ಪೆಷಲ್ಲು, ಮೀನು. ಮೀನು ಬಂತು ನೋಡಿ, ಎಣ್ಣೆ ಹಾಕಿ ಬಾಳೆ ಎಲೆಯಲ್ಲಿ ಫ್ರೈ ಮಾಡಿಬಿಟ್ಟು ದೊಡ್ಡ ಮೀನೇ ಫ್ರೈ ಮಾಡ್ಕೊಂಡು ಬಂದಿದ್ದ ಅವನು. ಮೀನನ್ನ ಇವಾಗ ಓಪನ್ ಮಾಡೋದಕ್ಕೆ ತಾನು ಮುಂದು ನಾನು ಮುಂದು ಅಂತ ಕಾಯ್ತಾ ಇದ್ರು. ಅಂತೂ ಇಂತೂ ಇಬ್ಬರ ಕೈಲಿ ಇನಾಗ್ರೇಷನ್ ಮಾಡಿಸಿದ್ವಿ. ಅಣ್ಣ ನೀವು ಓಪನ್ ಮಾಡಿ ಇದ್ರು, ನಾವು ನಮ್ಮದಲ್ಲಿ ಇಲ್ಲಿ ನನ್ನಪ್ಪ ಅಂದ್ಬಿಟ್ಟು ನಾವು ಕೈ ಹಾಕಿದ್ವಿ. ಆಹಾ, ಬೆಂಕಿಲಿ ಹಿಂಗೆ ಕತ ಅಂತ ಕುದೀತಾ ಇರೋ ಮೀನು ಫುಲ್ಲು ಮಸಾಲೆ ಹಾಕ್ಬಿಟ್ಟು ಬಾಯಲ್ಲಂಗೆ ನೀರು ಬರ್ತಾ ಇತ್ತು. ಅದನ್ನು ವಿಡಿಯೋ ಮಾಡಿಬಿಟ್ಟು 5-6 ಜನ ಸ್ಪೂನ್ ಹಾಕ್ಕೊಂಡು ಅಷ್ಟು ಇಷ್ಟು ಅಂತ ತಕ್ಕೊಂಡು ತಟ್ಟೆಗೆ ಹಾಕೊಂಡ್ವಿ. ಆಹಾ, ನಿಮಗೂ ಬಾಯಲ್ಲಿ ನೀರು ಬರ್ತಾಯಿದೆ ಅನ್ಕೋತೀನಿ. ಈ ಥರ ಮಾಡಿ ಒಂದ್ಸಲ ಊರಲ್ಲಿ ಬಾಳೆ ಎಲೆಯಲ್ಲಿ ಫುಲ್ಲು ಮಸಾಲೆ ಹಾಕ್ಬಿಟ್ಟು ಅಷ್ಟೊತ್ತಿಗೆ ಅಣ್ಣ ಚಪಾತಿ ತರಿಸಿದ್ರು ರಾತ್ರಿ. ನಾವು ಅದಕ್ಕೆ ಅಕ್ಕಿ ರೊಟ್ಟಿ ತರಿಸ್ಕೊಂಡ್ವಿ. ಅಕ್ಕಿ ರೊಟ್ಟಿ ಅಂದರೆ ನಮಗೆ ತುಂಬ ಇಷ್ಟ, ಹಂಗಾಗಿ ಅಕ್ಕಿ ರೊಟ್ಟಿನೂ ಬಂತು. ಅಕ್ಕಿ ರೊಟ್ಟಿ ಜೊತೆ ಫಿಶ್ ಗ್ರೇವಿನೂ ಚಿಕನ್ ಕರಿನೂ ಹಾಕ್ಕೊಂಡು ಹೊಡಿತಾ ಇದ್ವಿ ನೋಡಿ. ಆಹಾ, ಮಚ್ಚ ಎಲ್ಲೋ ಇದೆಯಾ ಬಾರ್ಲಾ. ಅಣ್ಣ ಅವರು ಮಾತ್ರ ಚಿಕನ್ನು ತಿನ್ನಲ್ವಂತೆ, ಅವರು ಮೀನೇ ತಗೋತಿದ್ರು. ಇನ್ನೊಬ್ರು ಅಣ್ಣ ಚಿಕನ್ ಬೇಡ ನಮಗೆ ಮೀನು ಸಾಕು ಅಂತ ಮೀನು ತಿಂದಿದ್ರು. ನಾವಂತೂ ಕಳ್ಳಂತರ ಆ ಕಡೆ ನೋಡ್ಬಿಟ್ಟು ತಾನು ಮುಂದು ಅಂತೂ ಇಂತೂ ಹೊಟ್ಟೆ ತುಂಬ ಸರಿಯಾಗಿ ತಿನ್ಕೊಂಡು ಹಿಂದೆ ಮುಂದೆ ಮಾಡ್ಕೊಂಡು ಮೀನಂತೂ ಫುಲ್ ಖಾಲಿ ಮಾಡಿ ಒಂದು ಸ್ವಲ್ಪ ಉಳಿಸ್ಲಿಲ್ಲ. ಸಪ್ಲೈಯರಿಗೂ ಭಟ್ರಿಗೂ ಉಳಿಸ್ದೆ. ಹಂಗೆ ತಿನ್ಕೊಂಡು ಅಲ್ಲಿಂದ ನಾವು ಇನ್ನು ಸಾಕಪ್ಪ ಮನೆಗೆ ಹೋಗೋಣ ಇನ್ನೇನು ಮಾಡೋದು ಅಂದ್ಕೊಂಡು ಎಲ್ಲ ತಿನ್ಕೊಂಡು ಅಷ್ಟೊಂದು ಚಿಕನ್ ಒಂದು ಸ್ವಲ್ಪ ಉಳಿದಿತ್ತು. ಚಿಕನ್ ತಗೊಂಡು ಡಯಟ್ ಪೆಪ್ಸಿ ಇದೆಲ್ಲ ತಿಂದ್ಬಿಟ್ಟು ಡಯಟ್ ಪೆಪ್ಸಿ ಕುಡಿಯೋದು ನಾವು. ಅವಾಗ ಒಂದು ಸ್ವಲ್ಪನಾರು ಸಣ್ಣ ಆಗುತ್ತೆ ನೋಡೋಣ ಅಂದ್ಬಿಟ್ಟು ಒಂದು ಪೆಪ್ಸಿನ 4-5 ಜನ ಹಂಚ್ಕೊಂಡು ತಿನ್ಕೊಂಡು ಫುಲ್ಲು ಖಾಲಿ ಮಾಡಿ ಪ್ಲೇಟಲ್ಲಿ ಏನು ಉಳಿಸ್ತೇನೆ ಅಲ್ಲಿಂದ ಹೊರಟ್ವಿ. ಲಾಸ್ಟಿಗೆ ಹೋಗ್ಬೇಕಾದ್ರೆ ಒಂದು ಟೀ ಕುಡಿಯೋಣ ಅಂತ ನಮ್ಮ ಟೀ ಮಾಸ್ಟರ್ ಮಡಿಕೇರಿ ಅವರು, ಅವ್ರ ಹತ್ರ ಒಂದು ಸ್ಟ್ರಾಂಗ್ ಟೀ ತಗೊಂಡು ಶುಗರ್ಲೆಸ್ ಟೀನ ಅನ್ಕೊಂಡು ತಗೊಂಡು ಕುಡ್ಕೊಂಡು ಅಲ್ಲಿಂದ ನಮ್ಮ ಪಯಣ ರೂಮ್ ಕಡೆ ಹೋಗೋಣ ಅಂದ್ಕೊಂಡು ಹೊರಗಡೆ ಬಂದು ಸುಮ್ಮನೆ ಇದ್ರೆ ಆಗುತ್ತಾ. ದೂದ್ ಪೀಡ ಬೇರೆ ತಿಂದಿದ್ವ, ದೂದ್ ಪೀಡನೂ ಎಲ್ಲ ಹಂಚ್ಕೊಂಡು ತಿನ್ಕೊಂಡು ಒಂದು ಕೈಯಲ್ಲಿ ಮುಷ್ಟಿ ಮಾಡ್ಬಿಟ್ಟು ನಾವೆಲ್ಲ ಒಂದೇ ಅಂದ್ಕೊಂಡು ಅಲ್ಲಿಂದ ನಮ್ಮ ಪಯಣ ರೂಮ್ ಕಡೆಗೆ ಹೊರಟ್ವಿ. ಹೋಗ್ತಾ ಅಂದವೇ ನಮ್ಮ ಸೌದಿ ಜಿದ್ದ ಅರೇಬಿಯಾದಲ್ಲಿ ಹೆಂಗಿರುತ್ತೆ ತೋರ್ಸೋಣ ಅಂದ್ಬಿಟ್ಟು ನಿಮಗೂ ಶೋ ಮಾಡ್ತಾ ಮುಂದೆ ಹಂಗೆ ಪಯಣ ನಮ್ದು ಮುಂದುವರ್ಸಿದ್ವಿ. ಯಾರೋ ಕಿಚಿ ಹೋದ ಹಾಡು ಹಣೆಯ ಅನ್ಕೊಂಡು ನಾವು ಹಾಡೆಲ್ಲ ಆಡ್ಕೊಂಡು ಈ ಜಿದ್ದ GED ಅನ್ನೋದು ನಮ್ದು ಮೈನ್ ಜಿದ್ದದಲ್ಲಿರೋ ಒಂದು ಲೊಕೇಟೆಡ್ ಏರ್ಪೋರ್ಟಿಗೂ ಹತ್ರ ಇದೆ. ಇಲ್ಲಿ ಹೆಂಗಿರುತ್ತೆ ನೋಡಿ ಪ್ಲೇಸಸ್, ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂದರೆ 2 ಕಣ್ಣುಗಳು ಸಾಕಾಗಲ್ಲ ನೋಡೋದಕ್ಕೆ. ಯಾವುದ್ರಲ್ಲಿ ವರ್ಣನೆ ಮಾಡಬೇಕು ಅಂತ ಗೊತ್ತಾಗಲ್ಲ. ಅಂತೂ ಇಂತೂ ನಾವು ರೂಮಿಗೆ ಬಂದ್ವಿ. ನಮ್ಮ ಸ್ಪೀಕರ್ ಹೆಂಗಿದೆ ಅಂತ ನಮ್ಮ ಭಾಷಾ ಬೈ ಹಾಡು ಹೇಳೋ ಖುಷಿಲಿ ಅದನ್ನ ಹಿಂದೆ ಮುಂದೆ ಮಾಡ್ಕೊಂಡು ಓಪನ್ ಮಾಡಿ ಆಹಾ ಅವರಿಗೂ ತೊಗೊಂಡೋಗ್ಬೋದಣ್ಣ, ಅರ್ಧ ದುಡ್ಡು ನಾನು ಕೊಡ್ತೀನಿ ಅರ್ಧ ದುಡ್ಡು ನೀವು ಹಾಕಿದ್ದೀರಾ ಅಂದ್ಕೊಂಡು ಅದನ್ನ ಪ್ಲೇ ಮಾಡಿಬಿಟ್ಟು ಅದ್ರ ಸೌಂಡ್ ಎಲ್ಲ ಚೆಕ್ ಮಾಡಿಬಿಟ್ಟು ಒಂದು ಹಾಡೆಲ್ಲ ಹಾಡ್ಬಿಟ್ಟು ಅಣ್ಣವರು ಖುಷಿ ಪಡ್ಕೊಂಡು ರೂಮಿಗೆ ಹೋಗಿ ನಾನು ಬಾಚ್ಕತೀನಿ, ನಾಳೆ ಬಂದು ಹಾಡು ಹೇಳ್ತೀನಿ ಅಂದ್ಬಿಟ್ಟು ಹೋದ್ರು. ನಾವು ಹಾಡು ಹಾಕೊಂಡು ಹಂಗೆ ಶುಭ ನೈಟ್, ಗುಡ್ ನೈಟ್.